ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಬಿಜೆಪಿಯ ಆರೋಪಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಹೇಳಿರೋದು. ಎಸ್ಪಿ ತಲೆದಂಡ ಯಾಕಿಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆ ಆಗಬೇಕು. ಪವನ್ ನೆಜ್ಜೂರು ಅಧಿಕಾರ ವಹಿಸಿಕೊಂಡು ಆಗಿರೋದು ಒಂದೇ ದಿನ, ಅದರಲ್ಲೂ 12 ಗಂಟೆ ಕೂಡ ಪೂರ್ತಿ ಆಗಿರಲಿಲ್ಲ. 31ನೇ ತಾರೀಕಿಗೆ ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದ್ರು. 1ನೇ ತಾರೀಕಿನಿಂದ ಪವನ್ ನೆಜ್ಜೂರು ಬಳ್ಳಾರಿ ಎಸ್ಪಿ ಆಗಿ ನಿಯೋಜನೆಗೊಂಡರು. ಒಂದೇ ದಿನದಲ್ಲಿ ಈ ಕ್ರಮ ಏನಿದೆ ಇದಕ್ಕೆ ಈಗ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಬಿಜೆಪಿಯ ಆರೋಪಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಹೇಳಿರೋದು. ಎಸ್ಪಿ ತಲೆದಂಡ ಯಾಕಿಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆ ಆಗಬೇಕು. ಪವನ್ ನೆಜ್ಜೂರು ಅಧಿಕಾರ ವಹಿಸಿಕೊಂಡು ಆಗಿರೋದು ಒಂದೇ ದಿನ, ಅದರಲ್ಲೂ 12 ಗಂಟೆ ಕೂಡ ಪೂರ್ತಿ ಆಗಿರಲಿಲ್ಲ. 31ನೇ ತಾರೀಕಿಗೆ ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದ್ರು. 1ನೇ ತಾರೀಕಿನಿಂದ ಪವನ್ ನೆಜ್ಜೂರು ಬಳ್ಳಾರಿ ಎಸ್ಪಿ ಆಗಿ ನಿಯೋಜನೆಗೊಂಡರು. ಒಂದೇ ದಿನದಲ್ಲಿ ಈ ಕ್ರಮ ಏನಿದೆ ಇದಕ್ಕೆ ಈಗ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಬಿಜೆಪಿಯ ಆರೋಪಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಹೇಳಿರೋದು. ಎಸ್ಪಿ ತಲೆದಂಡ ಯಾಕಿಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆ ಆಗಬೇಕು. ಪವನ್ ನೆಜ್ಜೂರು ಅಧಿಕಾರ ವಹಿಸಿಕೊಂಡು ಆಗಿರೋದು ಒಂದೇ ದಿನ, ಅದರಲ್ಲೂ 12 ಗಂಟೆ ಕೂಡ ಪೂರ್ತಿ ಆಗಿರಲಿಲ್ಲ. 31ನೇ ತಾರೀಕಿಗೆ ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದ್ರು. 1ನೇ ತಾರೀಕಿನಿಂದ ಪವನ್ ನೆಜ್ಜೂರು ಬಳ್ಳಾರಿ ಎಸ್ಪಿ ಆಗಿ ನಿಯೋಜನೆಗೊಂಡರು. ಒಂದೇ ದಿನದಲ್ಲಿ ಈ ಕ್ರಮ ಏನಿದೆ ಇದಕ್ಕೆ ಈಗ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಬಿಜೆಪಿಯ ಆರೋಪಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಹೇಳಿರೋದು. ಎಸ್ಪಿ ತಲೆದಂಡ ಯಾಕಿಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆ ಆಗಬೇಕು. ಪವನ್ ನೆಜ್ಜೂರು ಅಧಿಕಾರ ವಹಿಸಿಕೊಂಡು ಆಗಿರೋದು ಒಂದೇ ದಿನ, ಅದರಲ್ಲೂ 12 ಗಂಟೆ ಕೂಡ ಪೂರ್ತಿ ಆಗಿರಲಿಲ್ಲ. 31ನೇ ತಾರೀಕಿಗೆ ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದ್ರು. 1ನೇ ತಾರೀಕಿನಿಂದ ಪವನ್ ನೆಜ್ಜೂರು ಬಳ್ಳಾರಿ ಎಸ್ಪಿ ಆಗಿ ನಿಯೋಜನೆಗೊಂಡರು. ಒಂದೇ ದಿನದಲ್ಲಿ ಈ ಕ್ರಮ ಏನಿದೆ ಇದಕ್ಕೆ ಈಗ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಬಿಜೆಪಿಯ ಆರೋಪಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಹೇಳಿರೋದು. ಎಸ್ಪಿ ತಲೆದಂಡ ಯಾಕಿಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆ ಆಗಬೇಕು. ಪವನ್ ನೆಜ್ಜೂರು ಅಧಿಕಾರ ವಹಿಸಿಕೊಂಡು ಆಗಿರೋದು ಒಂದೇ ದಿನ,
ಅದರಲ್ಲೂ 12 ಗಂಟೆ ಕೂಡ ಪೂರ್ತಿ ಆಗಿರಲಿಲ್ಲ. 31ನೇ ತಾರೀಕಿಗೆ ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದ್ರು. 1ನೇ ತಾರೀಕಿನಿಂದ ಪವನ್ ನೆಚ್ಚೂರು ಬಳ್ಳಾರಿ ಎಸ್ಪಿ ಆಗಿ ನಿಯೋಜನೆಗೊಂಡರು. ಒಂದೇ ದಿನದಲ್ಲಿ ಈ ಕ್ರಮ ಏನಿದೆ ಇದಕ್ಕೀಗ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಬಿಜೆಪಿಯ ಆರೋಪಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಹೇಳಿರೋದು. ಎಸ್ಪಿ ತಲೆದಂಡ ಯಾಕಿಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆ ಆಗಬೇಕು. ಪವನ್ ನೆಚ್ಚೂರು ಅಧಿಕಾರ ವಹಿಸಿಕೊಂಡು ಆಗಿರೋದು ಒಂದೇ ದಿನ, ಅದರಲ್ಲೂ 12 ಗಂಟೆ ಕೂಡ ಪೂರ್ತಿ ಆಗಿರಲಿಲ್ಲ. 31ನೇ ತಾರೀಕಿಗೆ ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದ್ರು. 1ನೇ ತಾರೀಕಿನಿಂದ ಪವನ್ ನೆಚ್ಚೂರು ಬಳ್ಳಾರಿ ಎಸ್ಪಿ ಆಗಿ ನಿಯೋಜನೆಗೊಂಡರು. ಒಂದೇ ದಿನದಲ್ಲಿ ಈ ಕ್ರಮ ಏನಿದೆ ಇದಕ್ಕೀಗ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಬಿಜೆಪಿಯ ಆರೋಪಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಹೇಳಿರೋದು. ಎಸ್ಪಿ ತಲೆದಂಡ ಯಾಕಿಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆ ಆಗಬೇಕು. ಪವನ್ ನೆಚ್ಚೂರು ಅಧಿಕಾರ ವಹಿಸಿಕೊಂಡು ಆಗಿರೋದು ಒಂದೇ ದಿನ, ಅದರಲ್ಲೂ 12 ಗಂಟೆ ಕೂಡ ಪೂರ್ತಿ ಆಗಿರಲಿಲ್ಲ. 31ನೇ ತಾರೀಕಿಗೆ ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದ್ರು. 1ನೇ ತಾರೀಕಿನಿಂದ ಪವನ್ ನೆಚ್ಚೂರು ಬಳ್ಳಾರಿ ಎಸ್ಪಿ ಆಗಿ ನಿಯೋಜನೆಗೊಂಡರು. ಒಂದೇ ದಿನದಲ್ಲಿ ಈ ಕ್ರಮ ಏನಿದೆ ಇದಕ್ಕೀಗ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಎಸ್ಪಿ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಆ ಬಿಜೆಪಿಯ ಆರೋಪಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಿಎಂ ಹೇಳಿರೋದು. ಎಸ್ಪಿ ತಲೆದಂಡ ಯಾಕಿಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆ ಆಗಬೇಕು. ಪವನ್ ನೆಚ್ಚೂರು ಅಧಿಕಾರ ವಹಿಸಿಕೊಂಡು ಆಗಿರೋದು ಒಂದೇ ದಿನ, ಅದರಲ್ಲೂ 12 ಗಂಟೆ ಕೂಡ ಪೂರ್ತಿ ಆಗಿರಲಿಲ್ಲ. 31ನೇ ತಾರೀಕಿಗೆ ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದ್ರು. 1ನೇ ತಾರೀಕಿನಿಂದ ಪವನ್ ನೆಚ್ಚೂರು ಬಳ್ಳಾರಿ ಎಸ್ಪಿ ಆಗಿ ನಿಯೋಜನೆಗೊಂಡರು. ಒಂದೇ ದಿನದಲ್ಲಿ ಈ ಕ್ರಮ ಏನಿದೆ ಇದಕ್ಕೀಗ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ.